ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 13ನೆಯ ವಾರ, ಜುಲೈ 1, 2026 ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 8ನೇ ಅಧ್ಯಾಯ 28ರಿಂದ 34ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸುಸ್ವಾಮಿ ಗಲಿಲೆಯ ಸರೋವರವನ್ನು ದಾಟಿ ಆಚೆಯ ಕಡೆ ಇದ್ದ ಗದರೇನ ಎಂಬ ಪ್ರಾಂತ್ಯಕ್ಕೆ ಬಂದರು. ದೆವ್ವ ಹಿಡಿದಿದ್ದ ಇಬ್ಬರು ಸಮಾಧಿಯ ಗುಹೆಗಳಿಂದ ಹೊರಬಂದು ಅವರಿಗೆ ಎದುರಾದರು. ಅವರಿಬ್ಬರು ಮಹಾಕ್ರೂರಿಗಳು. ಈ ಕಾರಣ ಯಾರೂ ಆ ಮಾರ್ಗವಾಗಿ ಹೋಗಲಾಗುತ್ತಿರಲಿಲ್ಲ. ಅವರು ಯೇಸುವನ್ನು ನೋಡಿದೊಡನೆಯೇ, ಓ ದೇವರ ಪುತ್ರನೇ, ನಿಮಗೇಕೆ ನಮ್ಮ ಗೊಡವೆ? ನಿಯಮಿತ ಕಾಲಕ್ಕೆ ಮುಂಚೆಯೇ ನಮ್ಮನ್ನು ಪೀಡಿಸಲು ಬಂದಿರಾ ಎಂದು ಕೂಗಿಕೊಂಡರು. ಹಂದಿಗಳ ದೊಡ್ಡ ಹಿಂಡೊಂದು ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಮೇಯುತ್ತಿತ್ತು. ನೀವು ನಮ್ಮನ್ನು ಹೊರದೂಡಿದ್ದೇ ಆದರೆ ಆ ಹಂದಿಗಳ ಹಿಂಡಿಗೆ ನಮ್ಮನ್ನು ಕಳುಹಿಸಿಕೊಡಿ ಎಂದು ಆ ದೆವ್ವಗಳು ಯೇಸುವನ್ನು ಬೇಡಿಕೊಂಡವು. ಯೇಸು ಹೋಗಿ ಎಂದು ಅಪ್ಪಣೆ ಇತ್ತರು. ದೆವ್ವಗಳು ಹೊರಗೆ ಬಂದು ಹಂದಿಗಳ ಹಿಂಡನ್ನು ಹೊಕ್ಕವು. ಆ ಕ್ಷಣವೇ ಆ ಹಿಂಡೆಲ್ಲ ಬೆಟ್ಟದ ಕಡಿದಾದ ಬದಿಯಿಂದ ಧಾವಿಸಿ ಸರೋವರಕ್ಕೆ ಬಿದ್ದು ನೀರು ಪಾಲಾಗಿ ಹೋಯಿತು. ಹಂದಿ ಮೇಯಿಸುತ್ತಿದ್ದವರು ಅಲ್ಲಿಂದ ಪಲಾಯನ ಮಾಡಿ ಊರಿಗೆ ಓಡಿ ಹೋಗಿ ನಡೆದುದೆಲ್ಲವನ್ನು ಮತ್ತು ದೆವ್ವ ಮೆಟ್ಟಿದ್ದವರಿಗೆ ಸಂಭವಿಸಿದ್ದನ್ನು ವರದಿ ಮಾಡಿದರು. ಆಗ ಊರಿಗೆ ಊರೇ ಯೇಸುವನ್ನು ನೋಡಲು ಬಂದಿತು. ಅವರನ್ನು ಕಂಡು ತಮ್ಮ ಆಸುಪಾಸನ್ನು ಬಿಟ್ಟು ಹೋಗಬೇಕೆಂದು ಮನವಿ ಮಾಡಿಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಕ್ರಿಸ್ತರ ಕೈಗುಣಗಳಿಂದ ಪೂರ್ಣ ಸ್ವಸ್ಥರಾಗಿ ದೇವರ ಮಹಿಮೆಯನ್ನು ಕೊಂಡಾಡೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಶುಭ ಸಂದೇಶದಲ್ಲಿ ಯೇಸು ಎಲ್ಲ ಸಾಮ್ರಾಜ್ಯಗಳ ಒಡೆಯ ಎಂದು ತಿಳಿಸುತ್ತದೆ. ಎಲ್ಲ ರೋಗ ರುಜಿನಗಳ, ಸೈತಾನನ ಸಂಕೋಲೆಗಳ ಹಾಗೂ ಆಧ್ಯಾತ್ಮಿಕ ಬಂಧನಗಳ ಮುಕ್ತಿದಾತನೆಂದು ಹಾಗೂ ಸರ್ವಾಧಿಕಾರಿ ಎಂದು ತಿಳಿಸುತ್ತದೆ. ದೆವ್ವ ಹಿಡಿದಿದ್ದ ಇಬ್ಬರನ್ನು ತಮ್ಮ ಅಧಿಕಾರ ವಾಣಿಯಿಂದಲೂ ಮತ್ತು ಭೌತಿಕ ಸ್ವಾಸ್ಥ್ಯ ಕೊಡುವ ದೇವರಾಗಿಯೂ ದೆವ್ವ ಹಿಡಿದವರನ್ನು ಸಂಪೂರ್ಣವಾಗಿ ಸ್ವಸ್ಥಪಡಿಸುತ್ತಾರೆ. ನಮ್ಮಲ್ಲಿಯೂ ಗರ್ವ, ಅಹಂಕಾರ, ಮದ, ಮತ್ಸರ, ಕಾಮ, ಕ್ರೂರತೆ, ಅಸೂಯೆಯಂತಹ ದೆವ್ವಗಳು ನಮ್ಮ ಜೀವನದಲ್ಲಿ ಹೊಕ್ಕು ನಮ್ಮನ್ನು ನಾಶಪಡಿಸುತ್ತದೆ. ಇಂತಹ ಸಮಯದಲ್ಲಿ ಕ್ರಿಸ್ತನ ವಾಣಿ, ಗುಣಪಡಿಸುವ ಹಸ್ತ ಹಾಗೂ ಸೌಖ್ಯದಾಯಕ ಸಹೃದಯ ಅಗತ್ಯವಾಗಿದೆ. ಇಂದು ನಾವೆಲ್ಲರೂ ಯೇಸುವಿನ ವಾಣಿಯಿಂದ ಪುನೀತರಾಗಿ ಅವರ ಕೈಗುಣಗಳಿಂದ ಪೂರ್ಣ ಸ್ವಸ್ಥರಾಗಿ ದೇವರ ಮಹಿಮೆಯನ್ನು ಕೊಂಡಾಡುವಂತೆ ಪವಿತ್ರಾತ್ಮರ ವರಗಳಿಗೋಸ್ಕರ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.